ಇವತ್ತು ಇನ್ನೊಂದು ಗಾದೆ ಮಾತು. ಹಿತ್ತಲ ಗಿಡ ಮದ್ದಲ್ಲ. ಹಿತ್ತಲು ಅಂತಂದರೆ ಇವಾಗ ಎಷ್ಟೋ ಜನ ಗೊತ್ತಿರೋದೇ ಇಲ್ಲ, ಯಾಕಂದರೆ ಬರೀ ಎಲ್ಲ ಅಪಾರ್ಟ್ಮೆಂಟೇ ಇರೋದು, ಹಿತ್ತಲು ಇಲ್ಲ, ಅಂಗಳನೂ ಇಲ್ಲ. ಹಿತ್ತಲು ಅಂದರೆ ಬ್ಯಾಕ್ ಯಾರ್ಡ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಮುಂಚೆ ಹಿತ್ತಲಲ್ಲಿ ಮನೆಗೆ ಬೇಕಾಗಿರೋ ಕೆಲವೊಂದು ತರಕಾರಿಗಳಿರ್ಬೋದು ಅಥವಾ ಹೂವಿನ ಗಿಡಗಳು ಹಿಂಗೆ ಬೆಳ್ಕೊತಾ ಇದ್ರು, ಇಲ್ಲ ತೆಂಗಿನ ಮರ, ಬಾಳೆ ಗಿಡ ಹೀಗೆಲ್ಲ ಹಾಕ್ಕೊಂಡಿರ್ತಾಯಿದ್ರು. ಆವಾಗ ಯಾವುದೋ ಒಂದು ಬಳ್ಳಿ ಹಿಂಗೆ ಬೆಳೆದಿರ್ತಿತ್ತು. ಯಾವುದಪ್ಪ ಇದು ಬಳ್ಳಿ ಬೆಳ್ಕೊಂಡಿದೆ ಅಂತ ಸುಮ್ಮನಾಗ್ಬಿಟ್ಟಿರ್ತಿದ್ರೋ ಏನೋ. ಆಮೇಲೆ ಯಾರೋ ನೆಂಟರೋ ಫ್ರೆಂಡ್ಸೋ ಬಂದುಬಿಟ್ಟು, ಅಯ್ಯೋ ಈ ಬಳ್ಳಿ ನಿಮಗೆ ಗೊತ್ತಿಲ್ಲ, ಇದರಲ್ಲಿ ತುಂಬ ಔಷಧಿ ತತ್ವಗಳಿದೆ, ಇಂಥ ರೋಗಕ್ಕೆ ಇದು ರಾಮಬಾಣ ಅಂತೆಲ್ಲ ಹೇಳಿದಾಗ, ಓ ಹೌದಾ, ಇದನ್ನು ನಾನು ನೋಡೇ ಇರಲಿಲ್ವಲ್ಲ, ಗಮನಿಸೇ ಇರಲಿಲ್ವಲ್ಲ, ಮೊನ್ನೆ ತಾನೇ ಕಟ್ ಮಾಡಿದ್ನಲ್ಲ ಅಂತ ಅಂದ್ಕೊಂಡಿರ್ತೀವಿ. ಇದು ಬರೀ ಗಿಡದ ವಿಷಯಕ್ಕೆ ಸೀಮಿತನಾ? ಅದಕ್ಕೆ ಈ ಗಾದೆ ಮಾಡಿದ್ರಾ? ಇಲ್ಲ, ನಾವು ಮನುಷ್ಯರ ವಿಷಯದಲ್ಲೂ ಹೀಗೆ ವರ್ತಿಸ್ತೀವಿ ಎಷ್ಟೋ ಸತಿ. ನಮ್ಮ ಮನೆಯಲ್ಲೇ ಎಷ್ಟೋ ಪ್ರತಿಭೆ ಇರೋರು, ಯಾವುದೋ ಒಂದು ಕಲೆಗಳಿರಬಹುದು, ಎಲ್ಲ ಇರೋರು ಇರ್ತೀವಿ, ಆದರೆ ನಾವು ಗಮನನೇ ಕೊಟ್ಟಿರಲ್ಲ. ಅದೇ ಯಾರೋ ಮೂರನೇ ಅವ್ರು ಬಂದು, ಅಯ್ಯೋ ನಿಮ್ಮ ಮಗನೋ ಮಗಳೋ ಎಷ್ಟು ಟ್ಯಾಲೆಂಟ್ ಇದೆ ಅಪ್ಪ, ಎಷ್ಟು ಪ್ರತಿಭಾವಂತರು, ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಇಲ್ಲಿ ಎಷ್ಟು ಚೆನ್ನಾಗಿ ಯಾವುದೋ ಒಂದು ಅವ್ರ ಕಲೆನ ಪ್ರಸ್ತುತಪಡಿಸಿದ್ರು ಅಂತೆಲ್ಲ ಹೇಳಿದಾಗ, ಓ ಹೌದಲ್ವಾ, ಮನೇಲೂ ಇದೆಲ್ಲ ಮಾಡ್ತಿದ್ರು, ನಾವು ಗಮನನೇ ಕೊಟ್ಟಿರಲ್ಲ ಅಂದ್ಕೊಂಡಿರ್ತೀವಿ ಅಲ್ವಾ. ನಮ್ಮ ಹೆಣ್ಮಕ್ಳ ವಿಷಯದಲ್ಲಂತೂ ಇದು ತುಂಬ ನಡೆಯುತ್ತೆ. ಮನೇಲಿ ತುಂಬ ಪರಿಚಯನೋ ಸಲಿಗೆನೋ ಅದು ಒಂದು ತಿರಸ್ಕಾರ ತರಿಸ್ಬಿಟ್ಟಿರುತ್ತೆ. ಅಯ್ಯೋ ಇವಳೇ ಅಲ್ವಾ, ಅಯ್ಯೋ ಇವನೇ ಅಲ್ವಾ, ಹಿಂಗಾಗ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ನಮ್ಮ ಮನೇಲಿ ಏನು ನಡೀತಿದೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಒಂಚೂರು ಗಮನ ಕೊಟ್ಟು ನೋಡಿದ್ರೆ ಈ ಗಾದೆಯಾಗೆ ಉಳಿಲಿ. ನಮ್ಮ ಮನೆಯಲ್ಲಿರೋ ಪ್ರತಿಭೆಗಳು ಹೊರಹೊಮ್ಮಲಿ, ಅವ್ರಿಗೆ ಸರಿಯಾದ ಪ್ರೋತ್ಸಾಹ ಕೊಟ್ಟು ಅವರು ಮಿಂಚಲಿ. ಏನಂತೀರಾ?